ಕರಗಿದ ಪ್ರೀತಿಯ ಸ್ಮರಣೆಯಲ್ಲಿ ಕುದಿಯುವ ಭಾವದ ಬೇಗೆಯಲ್ಲಿ ತೋರುವೆ ಬೇರೆ ರೇಷ್ಮೆ ಎಳೆಗಳ ಮುಗಿಯುವೆ ಹಾಡಿನಲ್ಲಿ ಈ ಯಾಕೆ ಕಾಡುತ್ತೀರೆ ಸುಮ್ಮನೆ ನನ್ನನ್ನು ಯಾವ ತೀರಾದ ಯಾಕೆ ಕಾಡುತ್ತೀರೆ ಸುಮ್ಮನೆ ನನ್ನನ್ನು ಯಾವ ತೀರಾದ ಒಂದೇ ಸಮನೆ ಹಾಯುತ್ತಲೇ ಅರಿವಿಗೆ ಒಂದೇ ಸಮನೆ ಹಾಯುತ್ತಲೇ ಅರಿವಿಗೆ ಗುರುತೇ ತಪ್ಪಿದ ಯಾಕೆ ಕಾಡುತ್ತೀರೆ ಸುಮ್ಮನೆ ನನ್ನನ್ನು ಯಾವ ಧನ್ಯವಾದಗಳು ಗಣೇಶ್ ದೇಸಾಯಿರವರಿಗೆ. ಮುಂದೆ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರ ಒತ್ತಾಯಕ್ಕೆ ಹಂಸಜ್ಯೋತಿ ಸಂಸ್ಥೆಯ ಗೌರವ ಅಧ್ಯಕ್ಷರಾದಂತಹ ಎಸ್ ಬಾಲರಾಜ್ ಅವರು ಹಾಡಲಿದ್ದಾರೆ ಚೆಲ್ಲಿದರು ಮಲ್ಲಿಗೆಯ. ಆರಾಧ್ಯ ದೈವ ಮಲೆಮಹದೇಶ್ವರ ಜನಪದ ಗೀತೆ ಚೆಲ್ಲಿದರು ಮಲ್ಲಿಗೆ. ಮಾದಪ್ಪ ಬರುವಾಗ ಮಾಳೆಲ್ಲ ಘಮ್ ಎಂದಿತೋ ಮಾಳಾದಲ್ಲಿ ಗರಿಗೆ ಚಿಗುರ್ಯಾವ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿನಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿನಲೆ ಅಂದಾದ ಚಂದಾದ ಮಾಯ್ಕಾದ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಅಂದಾದ ಚಂದಾದ ಮಾಯ್ಕಾದ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿನಲೆ ಕಂಡುಲಿಯ ಕುಳ್ಳಿರಿಸಿ ತಿಂಡುಗಲ್ಲಿನ ಮ್ಯಾಲೆ ಕಂಡುಲಿಯ ಕುಳ್ಳಿರಿಸಿ ಕೊಂಡೆಯ ತೌರಿಸಿ ಮಾಡಿ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ. ಕೊಂಡೆಯ ತೌರಿಸಿ ಮಾಡಿ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿನಲೆ
ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಂದಲೇ. ಮುಳುಗಿದರೇನು ಅಕಾಲದರೇನು, ಮುಳುಗಿದರೇನು ಅಕಾಲದರೇನು, ಅಪ್ಪಾನಿನ ಬಳಿಗೆ ಬರುವೆ ಮಾನಪ್ಪ ಚೆಲ್ಲಿದರು ಅಪ್ಪಾನಿನ ಬಳಿಗೆ ಬರುವೆ ಮಾನಪ್ಪ ಚೆಲ್ಲಿದರು ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಂದಲೇ. ಅಂದ ಚಂದಾದ ಮಾಯಾರ ಚೆಲ್ಲಿದರು ಅಂದಾದ ಚಂದಾದ ಮಾಯಾರ ಚೆಲ್ಲಿದರು ಚೆಲ್ಲಿದರು ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ವಾಸ್ತವವಾಗಿ ಏನ್ ಬೇಕು ಅಂದ್ರೆ ದುಡ್ಡು ಒಂದೇ ಇದ್ರೆ ಏನೂ ಆಗಲ್ಲ ರೀ ಜಗತ್ತಿನಲ್ಲಿ. ಕನ್ನಡವೇ ಸತ್ಯ ಅಶ್ವತ್ ನಿತ್ಯ ನನ್ನ ಕಾರ್ಯಕ್ರಮ ಮಾಡಿದಾಗ ಅದರ ಪ್ರಾಜೆಕ್ಟ್ 1,20,20,00,000. ಜೋಬ್ ತೂತು ಇಂಥ ಪ್ರಹ್ಲಾದ ರಾಯರಂತವರು, ಬಾಲರಾಜ್ ಅಂತವರು, ಶಂಕರನಾರಾಯಣ ಅಂತವರು, ಮುರಳಿ ಅಂತವರು. ನಾನು ಯಾಕಿಂತ ವೇದಿಕೆನ ಬಳಸ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ ಅಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಮಾಡಕ್ಕೆ ನಿಮ್ಗೆಲ್ಲ ಒಂದು ನಮಸ್ಕಾರ ಮಾಡಕ್ ಒಂದು ವೇದಿಕೆ ಸಿಕ್ಕುತ್ತೆ ಅನ್ನೋ ದೃಷ್ಟಿಲಿ ಇಂಥ ಕಾರ್ಯಕ್ರಮ ಒಪ್ಕೊಳ್ತೀನಿ. ಬಾಲರಾಜ್ ಸ್ವತಃ ಎಷ್ಟು ಅದ್ಭುತ ಗಾಯಕರು, ನಾನು ಆಗ್ಲೇ ಮುರಳಿಗೆ ಹೇಳ್ಬಿಟ್ಟಿದ್ದೀನಿ, ಕ್ಷಮೆ ಕೋರಿ. ಅಷ್ಟೇ ಅದ್ಭುತವಾದ ಮಿಮಿಕ್ರಿ ಪಟ್ಟು. ಈ ನಾಟ್ ಕೆಲವೇ ಜನ ಏನೇನೋ ಮಿಮಿಕ್ರಿ ಇದ್ರೆ ಬರೀ ಅಶ್ಲೀಲನೇ ಮಿಮಿಕ್ರಿ ಅನ್ಕೊಂಡ್ಬಿಟ್ಟಿರ್ತಾರೆ. ಅದ್ಭುತವಾದ ಮಿಮಿಕ್ರಿ ಪಟ್ಟು ಬಾಲರಾಜ್ ಅವರು. ಸ್ವತಃ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಅರಮನೆ ಮೈದಾನದಲ್ಲಿ ಕೂತಿದ್ದಾಗ ಅವರು 1-2 ನಿಮಿಷ ಮಿಮಿಕ್ರಿ ಮಾಡಪ್ಪ ಬಾಲರಾಜು, ರಾಜಕೀಯ ಕೇಳಿ ನೋಡಿ ಮನ್ಸೆಲ್ಲ ಕೆಟ್ಟ ಹೋಗಿದೆ ಅಂತ ಅವರೇ ಅವ್ರಿಗೆ ಹೇಳಿ ಮಿಮಿಕ್ರಿ ಮಾಡಿಸಿರುವಂತದ್ದು. ನನಗೋಸ್ಕರ ಮತ್ತು ನಿಮ್ಗೋಸ್ಕರ ಒಂದೆರಡು ತುಣುಕು ಮಿಮಿಕ್ರಿನ ಬಾಲರಾಜ್ ಅವರು ಮಾಡ್ಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೀವಿ ಸರ್. ದಯವಿಟ್ಟು ಪ್ಲೀಸ್. ಬಂಧುಗಳೇ, ನಮ್ ಕಿಕ್ಕೇರಿ ಕೃಷ್ಣಮೂರ್ತಿ ಹೇಳಷ್ಟು ದೊಡ್ಡವನೇನಲ್ಲ. ನಾನು ನಿಮ್ ಸಾಲಿನಲ್ಲಿ ನಿಮ್ ಕೊನೆ ತಮ್ಮ. ನಾವೆಲ್ಲ ಒಟ್ಟಿಗಿರ್ಬೇಕು, ಪ್ರೀತಿಯಿಂದ ಇರ್ಬೇಕು, ಒಂದು ಸಂತೋಷ ಕಾಲ ಕಳಿಬೇಕು, ಕಲಾದೇವಿಯನ್ನು ಆರಾಧನೆ ಮಾಡಬೇಕು, ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ಹಂಚಬೇಕು ಅನ್ನುವಂಥ ಮಹದಾಕಾಂಕ್ಷಿ ಇರೋರ ಪೈಕಿನಲ್ಲಿ ನಾನು ಒಬ್ಬ. ಹಾಗಾಗಿ ನಿಮ್ಮ ಸಾಲಿನ ಹಿಂದೆ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಒಂದಿಷ್ಟು ಚಲನಚಿತ್ರ ನಟರು ಬಂದಿದ್ರೆ ಹೇಗೆ ಮಾತಾಡ್ತಿದ್ರು ಅಂತ ತೋರಿಸ್ಬಿಡ್ತೀನಿ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರೆ ನಿಮ್ಮ ಮುಂದೆ ಏನ್ ಮಾತಾಡ್ಬೋದಿತ್ತು ಅಂತ ಹೇಳ್ತೀನಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗ್ತಿದೆ ನನಗೆ. ನಾನು ಪ್ರಹ್ಲಾದ ರಾಯರು ಬಹಳ ಚೆನ್ನಾಗಿ ಗೊತ್ತು ನನಗೆ. ನಾನು ಹೇಳ್ತಿದ್ದೆ ಅವ್ರಿಗೆ, ನಿನ್ನ ಬರವಣಿಗೆ ಸುಂದರವಾಗಿದೆ, ನೀನು ಅನೇಕ ಸಾಧನೆಗಳನ್ನ ನೀನು ಮಾಡಬೇಕು 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 ಅಂತ ಬಹಳ ದಿವಸದಿಂದ ಹೇಳ್ಕೊಂಡು ಬಂದಿದ್ದೆ ನಾನು. ಇವತ್ತು ಸಾರ್ಥಕ ಆಯ್ತು ಪ್ರಹ್ಲಾದರೇ. ಎಂತ ಒಳ್ಳೆ ಸ್ನೇಹಿತರ ಬಳಗವನ್ನು ಕಟ್ಕೊಂಡಿದ್ದೀರಿ ನೀವು. 60 ವಸಂತಗಳನ್ನು ತುಂಬಿಸಿದಿರಿ ನೀವು. ಇನ್ನು ಕನಿಷ್ಠ ಪಕ್ಷ 40 ವರ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂತ ಸೇವೆಯನ್ನ ಮಾಡಿ ಆಮೇಲೆ ನಮ್ಮ ಹತ್ರಕ್ಕೆ ಬನ್ನಿ. ನೀವು ಹೀಗೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ಹೋಗಿದ್ರೆ ನನ್ ಪಾರು ಕರ್ಕೊಂಡು ಬರ್ತಿರ್ಲಿಲ್ವಾ? ಅವಳು ಬಂದಿದ್ರೆ ಇನ್ನಷ್ಟು ಸಂತೋಷ ಪಡ್ತಿದ್ಲು. ನಿಮ್ ಖುಷಿ ನೋಡಿ ಇನ್ನು ನಾನು ಇಲ್ಲಿ ಇರ್ಬೇಕಾಗಿತ್ತು, ಇನ್ನೊಂದಷ್ಟು ಸಂತೋಷದಿಂದ ಕುಣಿದು ಕುಪ್ಪಳಿಸ್ಬೇಕಾಗಿತ್ತು ಅನ್ಕೊತಿದ್ಲು. ಈ ಕಾರ್ಯಕ್ರಮ ಬಹಳ ಖುಷಿ ಅಂತಂದಿದೆ. ನಮ್ಮ ಮುರಳಿಯವ್ರ ಶ್ರಮ ತುಂಬಾ ಜಾಸ್ತಿ. ಹಗಲಿರುಳು ನಿದ್ದೆ ಮಾಡೋದಿಲ್ಲ, ಬುದ್ಧಿ ಮಾಡಲ್ಲ. ಮನುಷ್ಯನಿಗೆ ಏನ್ ದೆವ್ವ ಸೇರ್ಕೊಂಡಿದೆಯೋ ಗೊತ್ತಿಲ್ಲ ನನಗೆ. ಆದ್ರೂ ಇಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಿಮ್ಮಂತ ಸಹೃದಯರು ಬೇಕು. ಕನ್ನಡಾಂಬೆಯನ್ನು ಉಳಿಸ್ಬೇಕು,
ಕರ್ನಾಟಕದಲ್ಲಿ ಕನ್ನಡವನ್ನ ಬೆಳೆಸಬೇಕು. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಅದೇನು ಅಷ್ಟೊತ್ತಿಂದ ಪಕ್ಕದಲ್ಲಿ ಕೂತಿರೋ ಮುಸುರಿ ಕೃಷ್ಣಮೂರ್ತಿ, ನಾನು ಮಾತಾಡ್ಬೇಕು ಒಂದೆರಡು ನಿಮಿಷ ಮೈಕ್ ಕೊಡಿ ಅಂತ ಹೇಳ್ತಾ ಇದ್ದಾನೆ, ಕೊಟ್ಬಿಡ್ತೀನಿ ಅವನಿಗೆ. ನಿಮ್ಗಳ ನೋಡಕ್ಕೆ ಅಲ್ಲಿಂದ ಎದ್ದು ಬಿತ್ತಂತ ಓಡೋಡ್ ಬಂದೆ ಗೊತ್ತಾ. ನಿಮ್ಗ್ ನೋಡಿದ ಮೇಲೆ ನನ್ಗೆ ಸಂತೋಷ ಆಗೈತೆ. ಪ್ರಹ್ಲಾದರಾಯರಿಗೆ ನಗು ಬರ್ತಿರ್ಲಿಲ್ಲ, ನಾನ್ ನೋಡಿ ನಗು ಕಚ್ಬಿಟ್ರು ಅವರು, ಗೊತ್ತಾ ನಿಮ್ಗೆ. ನಿಮ್ ನೋಡ್ತಾ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗ್ಬೇಕು, ನಿಮಗಳು ಮುಖ ಆಗಲೇಬೇಕು. ನನ್ನ ಪ್ರತಿ ವರ್ಷ ಕರೆಸ್ಕೊಳ್ಳಿ. 61, 62 ಪ್ರತಿ ವರ್ಷಕ್ಕೆ ನಾನು ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ನಾನೇನ್ ಬರ್ಲೆ? ಎನ್ ಎಸ್ ರಾಯ ಏನೋ ಕೇಳ್ಬೇಕು ಅಂತಾನೆ, ಜಪ್ಪಳೆ ತಟ್ಬಿಟ್ರೆ ಅವನ್ನ ಕರೆಸ್ಬಿಡ್ತೀನಿ. ಅಯ್ಯಪ್ಪ ಅಕ್ಕಯ್ಯೋ, ಏನಿದೆಲ್ಲ ನಿಮ್ಮೊಳಗೆ ಅಲ್ಲಿಂದ ಬಂದಲ್ಲೋ, ನೋಡಿದ್ಮೇಲೆ ಸಂತೋಷ ಆಗೋಯ್ತು. ಕೀಲೋ ನಿಮ್ಗೆ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಗಳಿಗೆ ನೋಡ್ರಪ್ಪ ಬೆಳಿ. ನಾನು ಇನ್ನೊಂದು ಬಂದ್ಮೇಲೆ ಕೇಳ್ತೀನಿ, ಆಯ್ತು. ಕೀಲೋ ಬರ್ಲೋ, ಬಾಯ್. ದಿನೇಶ್ ಬಂದಿದ್ರೆ. ಓ ಏನ್ರನ್ನ ಇದು, ನಿಮಗಳು ನೋಡೋದಕ್ಕೆ ಅಲ್ಲಿಂದ ಇಲ್ಲಿಗೆ ಓಡೋಡ್ ಬಂದೆ. ನಿಮಗಳು ಲೋಕದಲ್ಲಿ ಸಂತೋಷ ನೋಡಿದ್ಮೇಲೆ ಅನ್ನಿಸ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಸಾರ್ಥಕ ಆಯ್ತು ಅಂತ. ನಿಮ್ಮೆಲ್ಲರೂ ಒಳ್ಳೇದಾಗ್ಲಿ. ನಾನಿನ್ ಬರಲ್ಲ, ಆಂಜನೇಯ. ಶಂಕರ್ನಾಗಿದ್ರೆ ನಮ್ಮನ್ನ ನೋಡೋದಕ್ಕೆ ಬಂದಿದ್ದೇನೆ ನಾನು. ಆನಾ ಪ್ರಹ್ಲಾದ್ ರಾಯರಿಗೆ ಶುಭ ಕೋರ್ಬೇಕು, ಇನ್ನು ಅನೇಕ ಕೆಲಸಗಳನ್ನ ಮಾಡಿಸ್ಬೇಕು. ರಾಜಣ್ಣವ್ರ ಬಗ್ಗೆ ಬರೆದ್ರು, ನನ್ನ ಬಗ್ಗೆ ಬರೀರಿ ಅಂತ ಹೇಳಕ್ ಬಂದಿದ್ದೇನೆ. ನಾನು ನಿಮಗಳ ಜೊತೆ ಒಬ್ಬ ಕಲಾವಿದನಾಗಿ, ಒಬ್ಬ ಸ್ನೇಹಿತನಾಗಿ ರಂಗ ತಂಡವನ್ನು ಕಟ್ಕೊಂಡು ಬಂದೆ. ಸಂತೋಷ ಅಂದ್ರೆ ಇನ್ನು ಕನ್ನಡ ಉಳ್ಕೊಂಡಿದೆಯಲ್ಲ, ಇಂಥ ಅದ್ಭುತವಾದ ಗಾಯನ ಕಾರ್ಯಕ್ರಮ ನಡೀತಿದೆಯಲ್ಲ, ನಮ್ಮೆಲ್ರಿಗೂ ಬಹಳ ಸಂತೋಷದಿಂದ ಹೇಳ್ತೇನೆ. ನಮ್ಮೆಲ್ರಿಗೂ ಶುಭವಾಗ್ಲಿ. ನಿಮಗೆ ನಾನು ಕಳ್ಕೊಂಡಿರೋ ಆಯುಷ್ನ ಜಾಸ್ತಿ ದಿವಸಗಳನ್ನ ನಿಮಗೆ ಕೊಡ್ಬೇಕು. ನೀವೆಲ್ಲ ಚೆನ್ನಾಗಿರ್ಬೇಕು, ಕನ್ನಡನ ಉಳಿಸಿ, ಕನ್ನಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಾನೇನು ಬರ್ತೇನೆ. ನಮ್ಮೆಲ್ರಿಗೂ ನಮಸ್ಕಾರ. ಇದೇ ಕಾರ್ಯಕ್ರಮಕ್ಕೆ ದಿವಂಗತ ನಟಿ ಕಲ್ಪನಾ ಬಂದಿದ್ರೆ ಹೇಗೆ ಮಾತಾಡ್ತಿದ್ರು ಅಂತ. ಇಂದು ನಿಮ್ ನೋಡೋದಿಕ್ಕೆ ನಾನು ಬಹಳ ದೂರದಿಂದ ಬಂದು ನಿಮ್ಮನ್ನ ನೆನ್ಕೊಂಡೆ. ಈ ಸೇವೆ, ಕಲಾ ಸೇವೆ, ನಿಮ್ಗೆ ಮುಖ ನೋಡಿದ್ರೆ ನೋಡ್ತಾ ನನಗೆ ಈ ಜನ, ಈ ಮಕ್ಕಳು, ಈ ಸಂತೋಷನ ತುಂಬಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲಪ್ಪ. ನಾನು ಸುಮ್ಮನೆ ಕೂತ್ಕೊಂಡಿಲ್ಲ. ಇಲ್ಲಿ ನಾವು ಕೂಡ ಸಿನಿಮಾ ಮಾಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರೇ ನಮ್ಮ ಹೀರೋ. ಅವ್ರ ಪಾತ್ರದೊಳಗಡೆ ಹೋಗಿದ್ದೀವಿ. ಅದು ಕಂದದ ಗುಡಿ ಪಾರ್ಟ್ 4 ಚೆನ್ನಾಗಿದೆ. ದಯವಿಟ್ಟು ನೀವು ಯಾರು ನೋಡಕ್ ಬರಬೇಡಿ. ತುಂಬಾ ಕಾಟ ಕೊಟ್ರೆ, ಮೋಸ ಮಾಡಿದ್ರೆ, ದಗ ಮಾಡಿದ್ರೆ, ವಂಚನೆ ಮಾಡೋರು ಮಾತ್ರ ಕಳಿಸಿ ಈ ಸಿನಿಮಾ ತೋರಿಸಿ ಕಳಿಸ್ತೀವಿ. ನಿಮ್ಮೆಲ್ರಿಗೂ ಶುಭವಾಗ್ಲಿ. ನನ್ನ ಹಾರೈಕೆ ಅನ್ನ ಪ್ರಹ್ಲಾದ್ ರಾಯರಿಗೆ ಇದ್ದೇ ಇದೆ. ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿನ ಭಗವಂತ ಕೊಡ್ಲಿ ಅಂತ ನಾವಿಲ್ಲಿ ಎಲ್ಲರೂ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರಿಗೆ ಸಂತೋಷ ಆಗುತ್ತೆ. ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಶುಭವಾಗಲಿ. ಗೌರವ ತೋರಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ದಯಮಾಡಿ ನಾನು ನಿಮ್ಮ ಕಡೆ ನಿಂತ್ಕೊಂಡು ಚಪ್ಪಾಳೆ ಹೊಡಿತೀನಿ. ಅದ್ಭುತವಾದಂತಹ ಒಂದು ಪ್ರತಿಭೆಯನ್ನ ಹಂಸಜ್ಯೋತಿ ಸಂಸ್ಥೆಗೆ ಗೌರವಾಧ್ಯಕ್ಷನಾಗಿ ಮಾಡ್ಕೊಂಡಿದ್ದೀರಿ. ಅವರ ಪ್ರತಿಭೆನ ನೀವು ನೋಡಿದ್ದೀರಿ. ನಮ್ಮ ಮಧ್ಯೆ ಹಾಡ್ತಾ ಇದ್ದಂತಹ ಶ್ರೀಯುತ ಹಾವನೂರು ಅವ್ರನ್ನ ನಾನೀಗ ವೇದಿಕೆ ಕರೀತಾ ಇದ್ದೀನಿ. ದಯಮಾಡಿ ಬನ್ನಿ. ನಮ್ಮ ಈ ಒಂದು ಪುಟ್ಟ ಗೌರವ ಕಾಣಿಕೆಯನ್ನ ನಮ್ಮ ಗೌರವ ಅಧ್ಯಕ್ಷರಿಂದ ಪಡ್ಕೊಳ್ಬೇಕು. ತಾವು ಬಂದಿದ್ದಕ್ಕಾಗಿ, ಹಾಡಿದ್ದಕ್ಕಾಗಿ ಧನ್ಯವಾದಗಳು. ಅಭಿನಂದನೆ ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆನಾ ಪ್ರಹ್ಲಾದರಾಯರ ಬಂಧುಗಳು ಜಾಸ್ತಿ.
ಅವರ ಒಬ್ಬರು ವೃತ್ತಿ ಬಂಧು ಇಲ್ಲಿ ಬಂದಿದ್ದಾರೆ. ದಯಮಾಡಿ ಬನ್ನಿ. ವಿದ್ಯಾ ವಿನಯ್ ಹಾಲ್ಬಾವಿ ಅವರು ತಾವು ಬನ್ನಿ. ಇವರು ಕ್ರಿಯೇಟಿವ್ ರೈಟರ್ ಆಗಿದ್ದಾರೆ. 5,000ಕ್ಕೂ ಹೆಚ್ಚು ಪದಬಂಧಗಳನ್ನು ರಚನೆ ಮಾಡಿದ್ದಾರೆ. ಸುಡುಕು ಸವಾಲ್ ಪಜಲ್ಗಳನ್ನ ರಚನೆ ಮಾಡಿದ್ದಾರೆ. ಪದ ಸುಡುಕು ರಚನೆ ಮಾಡಿದ್ದಾರೆ. ಬನ್ನಿ ಬನ್ನಿ. ವಿಶ್ವದ ಅದ್ಭುತಗಳನ್ನ ವಂಡರ್ ಪುಟಗಳಲ್ಲಿ ಬರೆದಿದ್ದಾರೆ. ಬೆಸ್ಟ್ ಮದರ್ ಅವಾರ್ಡ್ ತಗೊಂಡಿದ್ದಾರೆ. ಬೆಂಗಳೂರು ಟೈಮ್ಸ್ನ ವುಮನ್ ಅಚೀವರ್ಸ್ ಅಲ್ಲಿ ಅವರ ಹೆಸರು ಲಿಸ್ಟ್ ನಲ್ಲಿದೆ. ಆರ್ಯಭಟ್ಟಿ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಆರ್ಯಭಟ್ಟ ಪ್ರಶಸ್ತಿ ತಗೊಂಡಿದ್ದಾರೆ. ಕೆಂಪೇಗೌಡ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ನಿಮ್ಮ ಚಪ್ಪಾಳಿಯ ಪ್ರಶಸ್ತಿಯನ್ನು ಅವರು ಕೊಟ್ರೆ ನಮ್ಮ ಗಡಿಯಾರದ ಸಮಯ ತಿಂಡಿ ಕಡೆ ತೋರಿಸ್ತಾ ಇದೆ. ತಿಂಡಿ ಬಗ್ಗೆನೇ ಒಂದು ಅದ್ಭುತವಾದಂತಹ ರಚನೆಯನ್ನು ಮಾಡಿದ್ದಾರೆ. 1.5-2 ನಿಮಿಷದಲ್ಲಿ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸ್ತಾರೆ. ತಿಂಡಿ ಅಂದ ಕೂಡಲೇ ನಮಗೆ ಜ್ಞಾಪಕ ಬರುವಂತ ಹಾಡು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಅಂತ. ಇಲ್ಲೂ ಸಿಕ್ಕಾಬಟ್ಟೆ ಭಕ್ಷ್ಯಗಳಿದೆ. ನೋಡಿದ್ರೆ ನಾನು ಹಿಂಗೆ ಎಸ್ಕೇಪ್ ಆಗ್ಬಿಡ್ಬೇಕು, ಹಂಗಾಗಲ್ಲ. ಇದನ್ನ ಅವ್ರಿಗೆ ಕೊಡ್ತೀನಿ, ನೀವು ಚಪ್ಪಾಳೆ ಕೊಡಿ, ಅವ್ರು ಮಿಕ್ಕಿದ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನಂತೂ ತುಂಬಾ ತಿಂಡಿ ಪೋತಿ. ಈ ಹಾಡು ನಾನೇ ಬರ್ದಿರೋದು. ಎ ಇಂದ ಝಡ್ ವರೆಗಿನ ಒಂದೊಂದು ಲೆಟರ್ನು ತಗೊಂಡು ಬರ್ದಿದ್ದೀನಿ. ಈ ಹಾಡು ನಿಮಗೆಲ್ಲ ಇಷ್ಟ ಆದ್ರೆ ಕೊನೆಗೆ ಒಂದು ಚಪ್ಪಾಳೆ. ಬಹಳ ತಿಂಡಿ ಪೋತ ನನ್ನ ತಮ್ಮ, ABCD ಕಲಿಸಿದಳು ಹೀಗೆ ನನ್ನಮ್ಮ. ಏ ತೋರುತ ನುಡಿದಳು ಅವಲಕ್ಕಿ, ಕುಚೇಲನಿಂದ ತಿಂದ ಕೃಷ್ಣನೇ ಲಕ್ಕಿ. ಬಿ ಕಲಿಸುತ್ತ ಹೇಳಿದಳಮ್ಮ ಬಿಸಿಬೇಳೆ ಬಾತು, ಬಿಸಿ ಬಿಸಿಯಾಗಿ ತಿಂದರೇನೆ ಗಮ್ಮತ್ತು. ಸಿ ಎಂದರೆ ನೆನಪಾಯಿತಲ್ಲ ಚಂಪಾಕಲಿ, ಸವಿಯಾದ ಸಿಹಿ ಇದನ್ನು ಮಾಡುವನು ಬಂಗಾಲಿ. ಡಿ ಎನ್ನಲು ನೆನಪಾಯಿತಲ್ಲ ದಮರೋಟು, ತಿಂದರೂ ಬೇಕೆನಿಸುವುದು ಮತ್ತೊಂದು ಸೌಟು. ಈ ಯಲ್ಲಿ ಬರುವುದೇನು ಗೊತ್ತೇ ಈರುಳ್ಳಿ ದೋಸೆ, ಎಲ್ಲರಿಗೂ ತಿಂದಷ್ಟು ತಿನ್ನಬೇಕೆನ್ನುವ ಆಸೆ. ಎಫ್ ಕಲಿಸುತ್ತಾ ಅಮ್ಮನು ನುಡಿದಳು ಫ್ರೂಟ್ ಸಲಾಡ್, ಹಲವಾರು ಹಣ್ಣುಗಳು ಇದರಲ್ಲಿ ಮಿಕ್ಸೆಡ್. ಜಿ ಎಂದರೆ ಹೇಳಲೆ ನಾನು ಗುಲಾಬ್ ಜಾಮೂನು, ಕೇಳಿದೊಡನೆ ಬಾಯಲ್ಲಿ ಬರುತ್ತದೆ ನೀರು. ಹೆಚ್ ಕಲಿಸುತ್ತಾ ಅಮ್ಮನು ನುಡಿದಳು ಹಲ್ವಾ, ಕೊಟ್ಟ ತಕ್ಷಣವೇ ಖಾಲಿ ಮಾಡುವೆ ನೀ ಅಲ್ವಾ. ಐ ಎಂದರೆ ಹೇಳಲೆ ನಾನು ಐಸ್ ಕ್ರೀಮು, ಗಾಡಿಯಲ್ಲಿ ಮಾರುತ್ತಾ ಬರುವನು ಶಾಮು. ಜೆ ತೋರುತ್ತಾ ಪುಟ್ಟುಗೆ ನುಡಿದಳು ಜಹಂಗೀರು, ಕೇಳಿದೊಡನೆ ಬಾಯಲ್ಲಿ ಬರುತ್ತದೆ ನೀರು. ಕೆ ಎಂದರೆ ನೆನಪಾಯಿತಲ್ಲ ಕರದಂಟು, ಗೋಕಾಕದವರಿಗೂ ಇದಕ್ಕೂ ಬಿಡದ ನಂಟು. ಎಲ್ ತೋರುತ್ತಾ ಅಮ್ಮನು ನುಡಿದಳು ಲಾಡು, ಕೊಟ್ಟ ತಕ್ಷಣವೇ ಖಾಲಿ ಮಾಡುವೆ ನೀ ನೋಡು. ಎಂ ಅಂದರೆ ಸಿಹಿಯ ರಾಜ ಮೈಸೂರ್ ಪಾಕು, ತಿನ್ನುವುದಕ್ಕಿಂತ ಹೆಚ್ಚಿಗೆ ತಿನ್ನಬೇಕು. ಎನ್ ತೋರುತ್ತಾ ಪುಟ್ಟುಗೆ ನುಡಿದಳು ನಿಪ್ಪಟ್ಟು, ಕಾಫಿಯೊಡನೆ ತಿಂದರೆ ರುಚಿಯು ದುಪ್ಪಟ್ಟು. ಓ ತೋರುತ್ತಾ ಅಮ್ಮನು ನುಡಿದಳು ಒಬ್ಬಟ್ಟು, ಕೋಸಂಬರೇನು ಗೊತ್ತೇ ನಿನಗೆ ಪುಳಿಯೊಗರೆ, ರುಚಿ ಹೆಚ್ಚು ಇದನ್ನು ಅಯ್ಯಂಗಾರರೇ ಮಾಡಿದರೆ. ಪಿ ಯಿಂದ ಕ್ಯೂ ವರೆಗಿನ ತಿಂಡಿಗೆ ಕ್ಯೂ ನಿಲ್ಲಬೇಕು, ಮರೆಯದೇ ಅಕ್ಷರಗಳನ್ನೆಲ್ಲ ನೆನಪಿಟ್ಟುಕೊಳ್ಳಬೇಕು. ಆರ್ ಎಂದರೆ ಹೇಳಲೆ ನಾನು ರಸಗುಲ್ಲ, ಬಲು ರುಚಿ ಹೇಳಲೇನು ತಿಂದವನೇ ಬಲ್ಲ. ಎಸ್ ತೋರುತ್ತಾ ಪುಟ್ಟುಗೆ ನುಡಿದಳು ಶ್ರೀಖಂಡ, ತಿಂದಂತೆ ಅನ್ನಿಸುವುದು ಕಲ್ಲು ಸಕ್ಕರೆಯ ತುಂಡ. ಟೀ ಕಲಿಸುತ್ತಾ ಹೇಳಿದಳಮ್ಮ ಟೊಮೆಟೊ ಅಣ್ಣ, ತಿಂದವರೆಲ್ಲರೂ ಮೆಚ್ಚುವರು ಇದನ್ನ. ಯು ಅಲ್ಲಿ ಬರುವುದೇನು ಗೊತ್ತೇ ಉಪ್ಪಿಟ್ಟು, ಅವರೇಕಾಳನ್ನು ಹಾಕಿದರಂತೂ ರುಚಿಯು 3 ಪಟ್ಟು. ವಿ ಯಲ್ಲಿ ಬರುವ ತಿಂಡಿ ವಾಂಗಿ ಬಾತು, ತಿಂದರಂತೂ ಬರೀ ಇದರದ್ದೇ ಮಾತು. ಡಬ್ಲ್ಯೂ ನಲ್ಲಿ ಬರುವ ತಿಂಡಿ ವಡೆ, 4-5 ತಿಂದರೂ ನೀ ಇದನ್ನು ಬಿಡೆ. XYZ ಗಳನ್ನು ಬರೆದು ನೀ ಕಲಿ, ತಿಂಡಿಗಳನ್ನೆಲ್ಲ ತಿಂದು ಬಾಯಿ ಚಪ್ಪರಿಸಿನಲಿ. ಎ ಇಂದ ಝೆಡ್ ತನಕ ತಿಂಡಿಗಳ ಬಗ್ಗೆ ಹೇಳಿದ್ದಾರೆ.